ಏನೇನು ಇಂಗ್ರೀಡಿಯೆಂಟ್ ಹಾಕೊಳ್ಳೋಣ. ಹಾಕೊಳ್ಳು ಕೈ ಅಡ್ಡ ಇಟ್ಟಿದ್ಯಾ ತಾಯಿ? ಇಷ್ಟ ಮಾಡ್ತೀನಿ, ಹೋಗಿ ಸುಮ್ಮನೆ ತಲೆ ತಿನ್ಬೇಡ. ಅಷ್ಟೇ ಮಾಡ್ತೀನಿ, ಕಾಣಿಸ್ತಿ 2-3 ತರ ಇರ್ತದೆ, ಮಾಡ್ಕೊ. ನೀನೇ ವಿಡಿಯೋ ಮಾಡು, ನಿನ್ಗೇನು ಬರೋದಿಲ್ಲ, ನಾನು ಮಾಡ್ತೀನಿ. ಗೊತ್ತಾನೆ ಇದೆ ಇದು ನನ್ನ ಕೈ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೋನಿಕಾ ಗೌಡ ಯೂಟ್ಯೂಬ್ ಚಾನೆಲ್. ಇವತ್ತೇನಪ್ಪ ವಿಶೇಷ ಅಂತ ಅಂದರೆ ಇವತ್ತು ಎಗ್ ಮಂಚೂರಿಯನ್ ಟ್ರೈ ಮಾಡೋಣ ಅಂತ ಹೇಳಿ ತಲೆಗೆ ಬಂತು. ಸೊ ಅದಕ್ಕೆ ಹಾಗೆ ಒಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಯೂಶಲಿ ಏನಾದರೂ ಏನು ಸ್ಕ್ರೋಲ್ ಮಾಡಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಏನಾದರೂ ನೋಡಿದ್ರೆ ಟ್ರೈ ಮಾಡಬೇಕು ಅಂತ ಹೇಳಿ ಟ್ರೈ ಮಾಡ್ತೀನಿ. ಸೊ ಇವತ್ತು ವಿಡಿಯೋ ಜೊತೆಗೆ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ಎಗ್ ಮಂಚೂರಿಯನ್ ಬಂದು ನಾನು ಚಿಕ್ಕ ವಯಸ್ಸಲ್ಲಿ ಒಂದ್ಸತಿ ಟ್ರೈ ಮಾಡಿದ್ದೆ, ತುಂಬ ಟೇಸ್ಟಿಯಾಗಿತ್ತು. ಬಟ್ ಅವಾಗ ಅಷ್ಟು ತಿನ್ನೋಕ್ಕೆ ಸಿಕ್ಕಿರಲಿಲ್ಲ. ಸೊ ಇವತ್ತು ಸ್ವಲ್ಪ ಜಾಸ್ತಿ ಮಾಡಿ ಹೇಗೆ ಬರುತ್ತೆ ಟ್ರೈ ಮಾಡೋಣ. ಆ್ಯಂಡ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಇಷ್ಟು ಇದೊಂದು ಬೌಲ್ಗೆ ನಾನು ಮೊಟ್ಟೆ ಒಡೆದು ಹಾಕ್ಕೊತಾ ಇದ್ದೀನಿ. ಒಡೆಯೋ ರೀತಿಲೇ ಗೊತ್ತಾಗ್ಬಿಡ್ಬೇಕು ನಾನು ಪ್ರೋ ಅಲ್ಲ ಅಂತ. ಸೊ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಇಲ್ಲ 5 ಮೊಟ್ಟೆ ಒಡೆದು ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಪೆಪ್ಪರ್ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ನೀಟಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ಇಟ್ಬಿಟ್ಟು ಆ ಥರ ನೀರನ್ನ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಟು ಕುದಿಸ್ಕೋಬೇಕು. ಅದ್ರ ಮೇಲೆ ಈ ಥರ ಇದನ್ನು ಇಟ್ಬಿಟ್ಟು ಅದನ್ನು ಲಿಡ್ನ ಕ್ಲೋಸ್ ಮಾಡ್ಕೋಬೇಕು. ಸೊ ಇದನ್ನು ಸ್ಲಿಮ್ಮಲ್ಲಿ ಇಟ್ಟಿದ್ದೀನಿ. ಸೊ ಅದು ಬಿಸಿ ಆಗೋಷ್ಟ್ರಿಗೆ ನಾವು ಕೋಟಿಂಗ್ಗೆ ರೆಡಿ ಮಾಡ್ಕೊಳ್ಳೋಣ, ಆಯಿತಾ? ಸೊ ಇಲ್ಲಿ ನಾನೊಂದು ಬೌಲ್ ತೊಗೊಂಡಿದ್ದೀನಿ. ಸೊ ಈ ಬೌಲ್ಗೆ ಏನೇನು ಇಂಗ್ರೀಡಿಯೆಂಟ್ ಏನೇನು ಇಂಗ್ರೀಡಿಯೆಂಟ್ ಹಾಕೊಳ್ಳೋದು ಅಂತ ಹೇಳ್ತೀನಿ ಬನ್ನಿ. ಸೊ ನಾನಿಲ್ಲಿ 2 ಕಪ್ ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಕಪ್ ಮೈದಾ ಹಾಕ್ಕೊಬೇಕು. ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು. ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಲೈಟಾಗಿ ಪೆಪ್ಪರ್ ಹಾಕ್ಕೊತಾ ಇದ್ದೀನಿ. ಸೊ ಇದಕ್ಕೆ ನೀರು ಹಾಕ್ಕೊಬೇಕು. ಜಾಸ್ತಿ ತೆಳ್ಳಗೂ ಕಲಿಸ್ಕೊಬಾರ್ದು, ಗಟ್ಟಿಗೂ ಕಲಿಸ್ಕೊಬಾರ್ದು. ಸ್ವಲ್ಪ ಮೀಡಿಯಮ್, ಇವಾಗ ಬಜ್ಜಿ ಬೋಂಡ ಕಲಿಸ್ಕೊಂಡಾಗ ಯಾವ ಕನ್ಸಿಸ್ಟೆನ್ಸಿ ಇರುತ್ತೋ ಆ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೋಬೇಕು. ನೆಕ್ಸ್ಟ್ ಟೈಮಿಂದ ನಿಜವಾಗ್ಲೂ ನಮ್ಮ ಅಮ್ಮನ ಕೈಲಿ ಅಡುಗೆ ಮಾಡಿಸ್ತೀನಿ, ನಾನು ವಿಡಿಯೋ ಮಾಡ್ತೀನಿ. ನಮ್ಮ ಅಮ್ಮಂಗೆ ಹೇಳಿ ಅವ್ರ ಹತ್ರ ಬೈಸ್ಕೊಂಡು ಯಪ್ಪ ದೇವ್ರೆ, ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಈ ಮಾಡೋದು ಸಾಕು, ಇವ್ರ ಹತ್ರ ಬೈಸ್ಕೊಳ್ಳೋದು ಸಾಕು ಅನ್ಸ್ಬಿಡುತ್ತೆ. ಆಗಿಂದ ಒಸಿ ಉಗಿತಾ ಇಲ್ಲ. ಅಯ್ಯಪ್ಪ. ಆ್ಯಕ್ಚುಲಿ ಏನು ಗೊತ್ತಾ, ನೋಡಿ ಯಾವ ಥರ ಕಲ್ಸ್ಕೊಂಡಿದ್ದೀನಿ ಅಂತ. ನೀರಿಷ್ಟೇ ಸಾಕು, ತುಂಬ ಗಟ್ಟಿಗೂ ಬೇಡ, ತುಂಬ ತೆಳ್ಳಗೂ ಬೇಡ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಸೊ ಏನು ಗೊತ್ತಾ, ಚಿಕ್ಕವಳಿದ್ದಾಗ ನನ್ನ ಫ್ರೆಂಡ್ ಮನೇಲಿ ಈ ಥರ ನಾವಿಬ್ಬರು ಟ್ರೈ ಮಾಡಿದ್ವಿ, ಆಯಿತಾ? ಆವಾಗ ನಮಗೆ ಈ ಥರ ಎಲ್ಲ ಬಾಯ್ಲ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಏನು ಮಾಡಿದ್ವಿ ಗೊತ್ತಾ, ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ, ಅದಕ್ಕೆ ಮೊಟ್ಟೆ ಒಡೆದು ಹಾಕ್ಬಿಟ್ಟು ಅದನ್ನು ಬಾಯ್ಲ್ ಮಾಡಿಬಿಟ್ಟು 1-2 ಮೊಟ್ಟೆಲಿ ಮಾಡಿದ್ದು. ತಿನ್ನೋಕ್ಕೆ ಸಾಲ್ತಾ ಇಲ್ಲ, ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಸೊ ಆವಾಗ ತಿನ್ನೋಕ್ಕೆ ಸಾಲಿಲ್ಲ ಮತ್ತು ಮಾಡೋಕ್ಕೂ ಗೊತ್ತಾಗಲಿಲ್ಲ. ಅದಕ್ಕೆ ಇವಾಗ ಟ್ರೈ ಮಾಡ್ತಾಯಿದ್ದೀವಿ, ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ಇದಕ್ಕೆ ರುಚಿಗೆ ತಕ್ಕನಷ್ಟು ಸಾಲ್ಟ್ ಹಾಕೊಳ್ಳೋಣ. ಸಾಲ್ಟ್ ಹಾಕೋದೇ ಮರ್ತೋಯ್ತು, ಸಾಲ್ಟ್. ಆ್ಯಂಡ್ ಇನ್ನೊಂದೇನು ಅಂದರೆ ಕರೆಕ್ಟಾಗಿ ನೋಡ್ಕೊಂಡು ಹಾಕೊಳ್ಳಿ, ಬಿಕಾಸ್ ಎಗ್ಗಿಗೂ ಕೂಡ ನಾವು ಸಾಲ್ಟ್ ಹಾಕಿರ್ತೀವಿ. ಸೊ ಇದು ಯಾವ ರೇಂಜಿಗೆ ಬೆಂದಿದೆ ನೋಡುವ. ಇನ್ನೂ ಬೇಯಬೇಕು ಅನ್ಸುತ್ತಲ್ಲ, ಇನ್ನೂ ಬೇಯಬೇಕು. ಇನ್ಮೇಲೆ ನಾನೇ ಮಾಡ್ತೀನಿ, ಇನ್ಮೇಲೆ ನೀನೇ ವಿಡಿಯೋ ಮಾಡು, ನಿನ್ಗೇನು ಬರೋದಿಲ್ಲ, ನಾನು ಮಾಡ್ತೀನಿ ನೀಟಾಗಿ. ಓಕೆ? ಒಂದು ಏನೋ ಒಂದು ಟ್ರೈ ಮಾಡೋಣ ಅಂದರೆ ಇವ್ರ ಹತ್ರ ಬೈಸ್ಕೊಂಡು ಅಲ್ಲ. ನನಗೊಂದು ಮ್ಯಾಟ್ರ್ ಹೇಳಿ. ಇವಾಗ ನಾವು ಅಡುಗೆ ಮಾಡ್ತಾ ಇರ್ತೀವಿ, ಅಡುಗೆ ಮಾಡ್ಬೇಕಾದ್ರೆ ಎಲ್ಲೋ ಕ್ಲೀನಾಗೇ ಇರುತ್ತಾ? ಅಫ್ಕೋರ್ಸ್ ಏನೋ ಒಂದು ಗಲೀಜಾಗೆ ಆಗಿರುತ್ತೆ, ಏನೋ ಒಂದು ಚೆಲ್ಲುತ್ತೆ. ನಾನು ಇವರಷ್ಟು ಡಿಕ್ಟೇಟರ್ಶಿಪ್ ಯಾರಲ್ಲೂ ನೋಡಿಲ್ಲ. ಹಿಟ್ಲರ್ ನಮ್ಮನೆ ಹಿಟ್ಲರ್ ಇವರು. ಸೊ ಇದು ಕುದೀತಾ ಇದೆ. ಕುದಿಯೋಷ್ಟ್ರಾಗೆ ನಾವು
ಮಾಡ್ತಾ ಮಾಡ್ತಾ ನೀಟಾಗಿ ಮಾಡ್ಕೋಬೇಕು ಏನೇ ಕೆಲಸ ಅದು ಡಿಸಿಪ್ಲಿನ್ ಇತ್ತಂದ್ರೆ ಪಕ್ಕ ಎಲ್ಲ ಕೆಲಸ ಲೂಸಾಗುತ್ತೆ. ಓಕೆ, ಈ ಲೆಕ್ಚರ್ ತೊಗೊಳೋ ಬದಲು ನೆಕ್ಸ್ಟ್ ಟೈಮ್ ಅವ್ರಿಗೆಲ್ಲ ಅಡುಗೆ ಮಾಡಿಸ್ತೀನಿ, ನಾನೇ ವಿಡಿಯೋ ಮಾಡ್ತೀನಿ. ನಾನು ಮಾಡ್ತೀನಿ. ಯಾಕೋ ರೆಡಿಯಾಗಿರೋ ಥರ ಕಾಣಿಸ್ತಿದೆ, ಬನ್ನಿ ನೋಡುವ ಏನಾಗಿದೆ ಅಂತ. ಸೊ ಈ ಥರ ಇದಾಗಿದೆ. ಸೊ ಇದನ್ನು ಈಚೆ ತೆಗೆಯೋಣ, ಒಂದು ನಿಮಿಷ. ಗೊತ್ತಾಯ್ತಿರಲಿಲ್ಲ, ನಮ್ಮ ಅಮ್ಮನ ಹೆಲ್ಪಿಗೆ ಕರೆದಿದ್ದೀನಿ. ಸೊ ಎತ್ತುತ್ತಿದ್ದಾರೆ. ಅದೇನಾಗಿದೆ ಅಂದರೆ ಗೈಸ್, ನಾವು ಆಯಿಲ್ ಹಾಕಬೇಕಾಗಿತ್ತು, ನಾನು ಮರ್ತೋಗಿದೆ, ನಂಗೆ ಗೊತ್ತಿರಲಿಲ್ಲ ಆಯಿಲ್ ಹಾಕಬೇಕಿತ್ತು ಅಂತ. ನಮ್ಮಮ್ಮ ಈಗ ಹೇಳ್ತಾರೆ ಚೂರು ಆಯಿಲ್ ಹಾಕಿದ್ದಿದ್ರೆ ಬರ್ತಿತ್ತು ಅಂತ. ಸೊ ಬಂದಿದೆ, ಬಟ್ ಫುಲ್ ರೌಂಡಿಗೆ ಬಂದಿಲ್ಲ. ಸೊ ನೀವು ಮಾಡಬೇಕಾದ್ರೆ ಇದನ್ನು ಆಯಿಲ್ ಹಾಕ್ಕೊಳ್ಳಿ, ಸೊ ಇವಾಗ ನೀಟಾಗಿ ಎದೋಳುತ್ತೆ. ಸೊ ಇದನ್ನೇ ಕಟ್ ಮಾಡೋಣ ಬನ್ನಿ ಇವಾಗ. ನೋಡಿ ಎಷ್ಟು ಫ್ಲಫಿಯಾಗಿ ಬಂದಿದೆ, ಕಾಣಿಸ್ತಾ ಇರ್ಬೋದು. ಸೊ ಈ ಥರ ಫ್ಲಫಿಯಾಗಿ ಬರುತ್ತೆ. ನಾವು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿದ್ದೀವಿ ಇದನ್ನು. ಸೊ ಇದು ಕರೆಕ್ಟ್ ಶೇಪಿಗೆ ಬರಲಿಲ್ಲ, ಬಿಕಾಸ್ ಅದೇ ಹೇಳಲಿಲ್ವ ರೌಂಡಿಗೆ ಬರಲಿಲ್ಲ ಅಂತ. ಸೊ ಅದಕ್ಕೋಸ್ಕರ ಇದನ್ನು ಇವಾಗ ನಾವು ಆಗಲೇ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದರೊಳಗಡೆ ಇದನ್ನು ಹಾಕ್ತೀವಿ. ಅಂದರೆ ಪೇಸ್ಟ್ ಏನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಇದು ಅದರೊಳಗಡೆ ಇವಾಗ ಹಾಕಬೇಕು. ಗೈಸ್ ಎಣ್ಣೆ ಕಾದಿದೆ. ಸೊ ಇದನ್ನು ಕೂಡ ಕಲಿಸ್ಕೊಂಡಿದ್ದೀನಿ. ಸೊ ಇದನ್ನು ಎಣ್ಣೆ ಒಳಗಡೆ ಹಾಕ್ಕೊಳ್ಳೋಣ. ಕಾದಿದೆ ಎಣ್ಣೆ. ಒಂದೊಂದಾಗಿ ಈಗ ಮೇಲ್ಗಡೆ ಇರೋದು ಬೆಂದರೆ ಸಾಕು, ಒಳಗಡೆ ಇರೋದು ಆಲ್ರೆಡಿ ಬೆಂದಿದೆಯಲ್ವಾ. ಸೊ ಮೇಲ್ಗಡೆ ಇರೋದು ಬೆಂದರೆ ಸಾಕು. ಸೊ ನೋಡಿ ಇಷ್ಟು ಕ್ರಿಸ್ಪಾಗಿ ಬೆಂದಿದ್ರೆ ಸಾಕು. ಆಯ್ತಾಕಿ ರೈಸ್ ನೋಡಿ ಇಷ್ಟು ಕ್ರಿಸ್ಪಿಯಾಗಿ ಮತ್ತು ಏನು ಗೋಬಿ ಥರನೇ ಆಗಿದೆ. ಸೊ ಇವಾಗ ಎಣ್ಣೆ ಸ್ವಲ್ಪ ಕಾಯಕ್ಕಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಹಿಂಗೆ ಫ್ರೈ ಮಾಡ್ತಿದ್ದಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊತಾ ಇದ್ದೀನಿ. ಹಸಿಮೆಣಸಿಕಾಯಿ ಚಿಕ್ಕ ಚಿಕ್ಕದಾಗಿ ಹಚ್ಚಿರೋದು. ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ, ಸ್ಲಿಮ್ಮಲ್ಲೇ ಇಟ್ಕೊಂಡಿರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಇರುತ್ತಲ್ಲ ಅದು ಹೋಗೋವರೆಗೂ ನೀಟಾಗಿ ಅದನ್ನು ಹುರ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿಲ್ಲ ಅಂದ್ರೂ ಶುಂಠಿ ಅಥವಾ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಅಷ್ಟೊಂದೆಲ್ಲ ಪೇಷನ್ಸ್ ಇಲ್ಲ, ಬಿಕಾಸ್ ಆಲ್ರೆಡಿ ನೈಟ್ 10 ಗಂಟೆ ಆಯ್ತೈತೆ. ನಮ್ಮಮ್ಮ ಮಕ್ಕಳು ಕುಯ್ತವ್ರೆ, ಅವ್ರು ಊಟ ಮಾಡಿಲ್ಲ ಇನ್ನು. ಸೊ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡಿದ್ದೀನಿ. ಬೆಳ್ಳುಳ್ಳಿನ ಮತ್ತು ಶುಂಠಿನ ಚಿಕ್ಕದಾಗಿ ಹಚ್ಕೊಂಡು ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದು ನೀಟಾಗಿ ಈ ಥರ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ಲು ಹೋದ್ಮೇಲೆ ಇವಾಗ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ, ಗರಂ ಮಸಾಲ ಹಾಕ್ತಾಯಿದ್ದೀನಿ. ಸ್ಕಿಪ್ ಮಾಡ್ಕೋಬೋದು, ನನಗೆ ಬೇಕಾದಕ್ಕೆ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಇದನ್ನು ನೀಟಾಗಿ ಮೀಡಿಯಮ್ ಲೈಕ್ ಲೋ ಫ್ಲೇಮಲ್ಲಿ ಈ ಥರ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಕರೆಕ್ಟ್ ಸಾಲ್ಟ್, ಇದೇನು ಯಾವಾಗಲೂ ಸಾಲ್ಟೇ ಮರಿತಾ ಇದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ತಕ್ಕನಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ಏನು ಎಗ್ ಫ್ರೈ ಮಾಡಿದ್ದೀರಲ್ಲ ಅದರಲ್ಲಿ ನೋಡ್ಕೊಳ್ಳಿ, ನಿಮಗೆ ಸ್ವಲ್ಪ ಸಾಲ್ಟ್ ಕಮ್ಮಿ ಅನಿಸಿದ್ರೆ ಇಲ್ಲಿ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನನಗೆ ಅಲ್ಲಿ ಆ್ಯಕ್ಚುಲಿ ಸಾಲ್ಟ್ ಕಮ್ಮಿ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಹತ್ರ ಇವಾಗ ಸದ್ಯಕ್ಕಿರೋದು ರೆಡ್ ಚಿಲ್ಲಿ ಸಾಸ್ ಅಷ್ಟೇ. ಯಾವುದಿದೆ ಮನೇಲಿ ಅದನ್ನೇ ಹಾಕೊಂಡು ಮಾಡ್ಕೊಳ್ಳಿ, ನೋ ವರೀಸ್. ಸೊ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ನ ಹಾಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಸೋಯಾ ಸಾಸ್ ಲೈಟಾಗಿ, ಜಾಸ್ತಿ ಬೇಡ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ ಆಯಿತಾ. ಅದಾದಮೇಲೆ ಈ ಥರ ಬಾಕ್ಸ್ ಟೈಪಲ್ಲಿ ಕ್ಯಾಪ್ಸಿಕಮ್ನ ಮತ್ತು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕೊಳ್ಳೋಣ. ಅದನ್ನು ಈ ಥರ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ನನಗೆ ಮಸಾಲೆ ಸ್ವಲ್ಪ ಲೈಟಾಗೇ ಇರಬೇಕು, ಸ್ವಲ್ಪ ಡ್ರೈ ಆಗಿದ್ರೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಡ್ರೈ ಆಗಿ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಅದು ಸ್ವಲ್ಪ ಲೈಟಾಗೆ ಫ್ರೈ ಆದರೆ ಸಾಕು ಆಯಿತಾ. ಜಾಸ್ತಿ ಫುಲ್ ಏನು ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಬೇಯೋ ಅವಶ್ಯಕತೆ ಇಲ್ಲ. ಆಫ್ ಆಗಿ ಬೆಂದರೆ ಸಾಕು. ಡ್ರೈ ಎಗ್ಗನ್ನು ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ನಮ್ಮ ಎಗ್ ಮಂಚೂರಿಯನ್ ಪರ್ಫೆಕ್ಟಾಗಿ ರೆಡಿ ಆಗಿದೆ. ಸೊ ಹೇಗಿದೆ ಅಂತ ಸರ್ವ್ ಮಾಡಿಬಿಟ್ಟು ಹೇಳ್ತೀನಿ ಬನ್ನಿ. ಇಲ್ಲಿ ಇದನ್ನು ಸರ್ವ್ ಮಾಡಾಯಿತು. ಎಷ್ಟು ಚೆನ್ನಾಗಿದೆ ಅದು. ವೈಟ್ ಏನು ಗೊತ್ತಾ, ಅದು ಆಗಲೇ ಎಗ್ಗನ್ನ ತೆಗಿಬೇಕಾದ್ರೆ ಸ್ವಲ್ಪ ಪುಡಿ ಪುಡಿಯಾಗಿ ಉದುರ್ಕೊಂತಲ್ಲ, ಅದನ್ನು ಮೇಲ್ಗಡೆ ಗಾರ್ನಿಷಿಂಗ್ ಅಂತ ಹಾಕಿದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಸೊ ಹೇಗಿದೆ ಏನು ಅಂತ ನಮ್ಮ ಅಮ್ಮನ ಕೇಳೋಣ ಬನ್ನಿ. ಹೆಂಗೈತೆ? ತುಂಬ ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ನೈಸ್. ಪಕ್ಕ ತುಂಬ ಚೆನ್ನಾಗಿದೆ. ನಾನೊಂದ್ಸತಿ ಟೇಸ್ಟ್ ನೋಡ್ತೀನಿ ಗೈಸ್ ಹೆಂಗಿದೆ ಅಂತ. ಪರ್ಫೆಕ್ಟ್ ಆಗಿದೆ. ರಿಯಲ್ ಗೋಬಿ ಮಂಚೂರಿ, ಐ ಮೀನ್ ಗೋಬಿ ಮಂಚೂರಿ ಫ್ಲೇವರ್ ಬರುತ್ತಲ್ಲ, ಅದೇ ಫ್ಲೇವರ್ ಇದೆ. ಆ್ಯಕ್ಚುಲಿ ನನಗೆ ಡೌಟ್ ಇತ್ತು ಬರುತ್ತಾ ಇಲ್ವಾ ಅಂತ, ಬಿಕಾಸ್ ನನ್ನ ಹತ್ರ ಟೊಮೊಟೊ ಸಾಸ್ ಇರಲಿಲ್ಲ. ಪರ್ಫೆಕ್ಟ್ ಆಗಿದೆ ಗೈಸ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸಕ್ಕತ್ತಾಗಿದೆ. ಟ್ರೈ ಮಾಡಿ, ಮತ್ತು ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗುವ ಇನ್ನೊಂದು ವಿಡಿಯೋ ಜೊತೆ. ಬಾಯ್ ಬಾಯ್, ಲವ್ ಯು ಆಲ್.